ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಂಭರಾಶಿಯ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಮಸ್ಕಾರ, ಅಂದರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನೀವು ಇಂದಿನ ಸಂಭಾಷಣೆಯನ್ನು ಹಗುರವಾಗಿ ತೆಗೆದುಕೊಂಡರೆ ಕೆಲವು ದಿನಗಳ ನಂತರ ನೀವು ಹೀಗೆ ಹೇಳಬಹುದು, ಆ ಸಮಯದಲ್ಲಿ ನಾನು ಈ ಸಂಕೇತವನ್ನು ಅರ್ಥ ಮಾಡಿಕೊಂಡಿದ್ದರೆ ಎಂದು ನಾನು ಬಯಸುತ್ತೇನೆ. ಏಕೆಂದರೆ ಇಂದು ಸಂಭವಿಸಲಿರುವ ಸಂಗತಿ ಎಲ್ಲರಿಗೂ ಸಂಭವಿಸುವುದಿಲ್ಲ. ಆದರೆ ಈ ಸಂದೇಶವನ್ನು ಸ್ವೀಕರಿಸುವವರು ತಮ್ಮ ಜೀವನದಲ್ಲಿ ಅವರು ಎಂದಿಗೂ ಊಹಿಸದ ತಿರುವು ಅನುಭವಿಸುತ್ತಾರೆ. ಆದ್ದರಿಂದ ಎಲ್ಲಿಗೂ ಹೋಗಬೇಡಿ. ಮತ್ತು ಇದೆಲ್ಲದರೊಳಗೆ ಅಡಗಿರುವ ಒಂದು ಸಣ್ಣ ವಿಷಯವೆಂದರೆ, ನೀವು ಅದನ್ನು ಗುರುತಿಸಿದರೆ ಅದು ನಿಮ್ಮ ಜೀವನಕ್ಕೆ ಎಷ್ಟು ಆಳವಾಗಿ ಸಂಪರ್ಕಗೊಂಡಿದೆ ಮತ್ತು ನೀವು ಆಶ್ಚರ್ಯಚಕಿತರಾಗುವಿರಿ ಎಂಬ ಸಂಕೇತವಾಗಿದೆ. ಇಂದು ಬೆಳಗ್ಗೆಯಿಂದನೇ ಇಲ್ಲಿಯವರೆಗೆ ನಿಮ್ಮ ಸುತ್ತಲೂ ಏನಾದರೂ ನಡೆದಿರಬೇಕು. ಅದು ನಿಮ್ಮನ್ನು ಒಂದು ಕ್ಷಣ ಯೋಚಿಸುವಂತೆ ಮಾಡಿತು. ಅಪರಿಚಿತರ ಮಾತುಗಳು, ಹಳೆಯ ಮುಖದ ನೆನಪು, ಅಪೂರ್ಣ ಫೋನ್ ಕರೆ ಅಥವಾ ಇದಕ್ಕಿದ್ದಂತೆ ನೆನಪಿಗೆ ಬರುವ ಹೆಸರು. ಅನೇಕ ಜನರು ಇದನ್ನು ಕಾಕತಾಳೀಯ ಎಂದು ತಳ್ಳಿಹಾಕುತ್ತಾರೆ. ಆದರೆ ಸಂಕೇತಗಳ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಪ್ರತಿ ಕಾಕತಾಳೀಯತೆಯ ಹಿಂದೆ ಒಂದು ಕಾರಣವಿದೆ ಎಂದು ತಿಳಿದಿದೆ. ಮತ್ತು ನೀವು ಇಂದು ಬಹಿರಂಗಪಡಿಸಲಿರುವ ಕಾರಣ ಅದು. ಆದರೆ ನಿರೀಕ್ಷಿಸಿ, ದೊಡ್ಡ ವಿಷಯ ಇನ್ನೂ ಬರಬೇಕಿದೆ. ಏಕೆಂದರೆ ಇಂದಿನ ಸಂದೇಶವು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಗೂ ಅಲ್ಲ. ಸ್ವಲ್ಪ ಸಮಯದಿಂದ ಒಂದೇ ಪ್ರಶ್ನೆಯನ್ನು ಪದೇ ಪದೇ ಕೇಳುತ್ತಿರುವವರಿಗೆ ಮಾತ್ರ ಇದು. ನನ್ನ ಜೀವನದಲ್ಲಿ ಏನು ಸಂಭವಿಸಲಿದೆ? ಅದು ನನ್ನನ್ನು ಮತ್ತೆ ಮತ್ತೆ ಚಂಚಲಗೊಳಿಸುತ್ತಿದೆ. ಕಳೆದ ಕೆಲವು ದಿನಗಳಿಂದ ನೀವು ಚಡಪಡಿಕೆ ಅನುಭವಿಸುತ್ತಿದ್ದರೆ, ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತಿದ್ದರೆ ಅಥವಾ ಯಾವುದೇ ಕಾರಣವಿಲ್ಲದೆ ವಯಸ್ಸಾದವರನ್ನು ನೆನಪಿಸಿಕೊಳ್ಳುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ. ಕತೆ ಬದಲಾಗಲು ಪ್ರಾರಂಭಿಸುವುದು ಇಲ್ಲಿಯೇ. ಮತ್ತು ನೀವು ಈಗ ಮಾನಸಿಕವಾಗಿ ಮಹಾದೇವನನ್ನು ನೆನಪಿಸಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮ ನಂಬಿಕೆ ನಿಜವಾಗಿದ್ದರೆ ಕಮೆಂಟಲ್ಲಿ ಹರ ಹರ ಮಹಾದೇವ್ ಅಥವಾ ಓಂ ಶನೇಶ್ವರಾಯ ನಮಃ ಎಂದು ಬರೆಯಿರಿ ಸ್ನೇಹಿತರೆ. ಅನೇಕ ಜನರು ಇದನ್ನು ಕೇವಲ ಪದಗಳೆಂದು ಭಾವಿಸುತ್ತಾರೆ, ಆದರೆ ಭಕ್ತಿಯಿಂದ ಬರೆದ ಒಂದು ಪದವು ಮನಸ್ಸಿನ ಶಕ್ತಿಯನ್ನು ಪರಿವರ್ತಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಕೆಲವೊಮ್ಮೆ ಜೀವನವು ಮೊದಲು ನಮಗೆ ಸುಳಿವು ನೀಡುತ್ತದೆ ಮತ್ತು ನಂತರ ಕಾರಣವನ್ನು ಬಹಿರಂಗಪಡಿಸುತ್ತದೆ. ಆದರೆ ನಾವು ಸುಳಿವನ್ನು ಕಳೆದುಕೊಳ್ಳುವ ಕಾರಣವನ್ನು ಹುಡುಕುವಲ್ಲಿ ತುಂಬ ಕಾರ್ಯನಿರತರಾಗಿದ್ದೇವೆ. ಇದು ಅನೇಕ ಜನರು ಮಾಡಲಿರುವ ತಪ್ಪು. ಇಂದು ನೀವು ಸಹ ಅಂತಹ ಚಿಹ್ನೆಯನ್ನು ಪಡೆಯುತ್ತೀರಿ. ಬಹುಶಃ ಅದು ನಗುತ್ತಿರುವ ಮುಖದ ರೂಪದಲ್ಲಿ ಇರಬಹುದು, ಬಹುಶಃ ಹಳೆಯ ಪರಿಚಯಸ್ಥರು, ಅಥವಾ ಬಹುಶಃ ನೀವು ಮೊದಲ ನೋಟದಲ್ಲಿ ವಿಶೇಷವಾದದನ್ನು ಗಮನಿಸಿದ ಯಾರಾದರೂ. ಇಲ್ಲಿಯೇ ದೊಡ್ಡ ತಪ್ಪು ಸಂಭವಿಸುತ್ತದೆ. ಏಕೆಂದರೆ ಅತ್ಯಂತ ಸಾಮಾನ್ಯವೆಂದು ತೋರುವುದು ಹೆಚ್ಚಾಗಿ ಅತ್ಯಂತ ಅಸಾಧಾರಣವಾಗಿರುತ್ತದೆ. ಯೋಚಿಸಿ, ಕಳೆದ ಕೆಲವು ದಿನಗಳಲ್ಲಿ ನೀವು ಹೆಚ್ಚು ಮಾತನಾಡದ ಯಾರಾದರೂ ನಿಮ್ಮನ್ನು ದಾಟಿ ಹೋಗುತ್ತಿದ್ದಾರೆಯೇ? ಆದರೆ ಅವರ ಮುಖ ಯಾವಾಗಲೂ ನೆನಪಿಗೆ ಬರುತ್ತೆ. ಉತ್ತರ ಹೌದು ಎಂದಾದರೆ ಕೊನೆಯವರೆಗೂ ಇದನ್ನು ನೆನಪಿನಲ್ಲಿ ಇಡಿ. ಈಗಲೇ ಅರ್ಥೈಸಿಕೊಳ್ಳಬೇಡಿ, ಏಕೆಂದರೆ ನಿಜವಾದ ಅರ್ಥ ನಂತರ ಹೊರಹೊಮ್ಮುತ್ತದೆ. ಅದಕ್ಕೂ ಮೊದಲು ಈ ಒಂದು ಎಚ್ಚರಿಕೆ ಇಂದ ಈ ಮುಂದಿನ 2 ಅಥವಾ 3 ದಿನಗಳಲ್ಲಿ ಯಾರಾದರೂ ನಿಮಗೆ ಅನಗತ್ಯ ಸಲಹೆ ನೀಡಿದರೆ ತಕ್ಷಣ ಪ್ರತಿಕ್ರಿಯಿಸಬೇಡಿ. ಮೊದಲು ಅವರ ಮಾತುಗಳನ್ನು ಸಂಪೂರ್ಣವಾಗಿ ಕೇಳಿ. ಏಕೆಂದರೆ ಜೀವನದಲ್ಲಿನ ಪ್ರಮುಖ ವಿಷಯಗಳು ಸಾಮಾನ್ಯವಾಗಿ ಸಾಮಾನ್ಯ ಪದಗಳಲ್ಲಿ ಅಡಗಿರುತ್ತದೆ. ಇಲ್ಲಿಯೇ ಹೆಚ್ಚಿನ ಜನರು ಅವಕಾಶವನ್ನು ಗುರುತಿಸಲು ವಿಫಲರಾಗುತ್ತಾರೆ. ತದನಂತರ ವರ್ಷಗಳ ಕಾಲ ಅವರು ಹೇಳುತ್ತಲೇ ಇರುತ್ತಾರೆ, ನಾನು ಆ ದಿನ ಗಮನ ಹರಿಸಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ನೀವು ಇಲ್ಲಿಯವರೆಗೆ ನೋಡಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ನೀವು ಅಂತಹ ನಿಗೂಢ ಮತ್ತು ಸ್ಫೂರ್ತಿದಾಯಕ ವಿಷಯಗಳನ್ನು ಮೆಚ್ಚುತ್ತೀರಿ ಎಂದು ಇದು ನಮಗೆ ತೋರಿಸುತ್ತದೆ. ಮತ್ತು ಅಂತಹ ಸಂದೇಶಗಳನ್ನು ನಿಮಗೆ ತರುವುದನ್ನು ನಾವು ಮುಂದುವರಿಸುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಈಗ ಇನ್ನೊಂದು ವಿಷಯ. ಇಂದು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು. ನಿಮಗೆ ತಕ್ಷಣ ಉತ್ತರ ಸಿಗುವುದಿಲ್ಲ. ಭಯಪಡಬೇಡಿ. ಪ್ರತಿಯೊಂದು ಉತ್ತರವು ತಕ್ಷಣವೇ ಕಂಡುಬಂದರೂ ಜೀವನದಲ್ಲಿ ಯಾವ ನಿಗೂಢತೆ ಉಳಿಯುತ್ತದೆ? ಆದರೆ ಈ ಪ್ರಶ್ನೆ ಎಷ್ಟೇ ದೊಡ್ಡದಾಗಿ ಕಾಣಿಸಿದರೂ ಅದರ ಉತ್ತರ ಇನ್ನೂ ಸರಳವಾಗಿರುತ್ತದೆ. ನೀವು ತಾಳ್ಮೆಯಿಂದಿರಬೇಕು. ಮತ್ತು ಈಗ ನಾನು ಏನು ಹೇಳಲಿದ್ದೇನೆ,
ಬಹಳ ಎಚ್ಚರಿಕೆಯಿಂದ ಆಲಿಸಿ. ಈ ಸಂಜೆ ಅಥವಾ ರಾತ್ರಿ ಒಂದು ಸಣ್ಣ ಕಾಕತಾಳೀಯ ಸಂಭವಿಸಬಹುದು. ಅದು ಎಷ್ಟು ಚಿಕ್ಕದೆಂದರೆ ಅನೇಕ ಜನರು ಅದನ್ನು ಕಡೆಗಣಿಸಬಹುದು. ಯಾವ ರೀತಿಯ ಕಾಕತಾಳೀಯ ಈಗ ಅಲ್ಲ, ಅದೇ ವಿಷಯಗಳನ್ನು ಬೇಗನೆ ಲೆಕ್ಕಾಚಾರ ಮಾಡಲು ಪ್ರಯತ್ನಿಸಬೇಡಿ. ಯಾಕೆಂದರೆ ಕೆಲವು ರಹಸ್ಯಗಳು ಸಮಯಕ್ಕೆ ಸರಿಯಾಗಿ ಬಹಿರಂಗಗೊಳ್ಳುತ್ತದೆ. ಆಗ ಮಾತ್ರ ಅವು ಪರಿಣಾಮ ಬೀರುತ್ತದೆ. ಕೆಲವು ಜನರು ನಿಮ್ಮ ಜೀವನದಲ್ಲಿ ಬರುತ್ತಾರೆ, ಕೆಲವು ದಿನಗಳವರೆಗೆ ಇರುತ್ತಾರೆ ಮತ್ತು ನಂತರ ಹೊರಟು ಹೋಗುತ್ತಾರೆ. ಆದರೆ ಕೆಲವರು ಏನನ್ನೂ ಮಾಡದೆ ನಿಮ್ಮ ಆಲೋಚನೆಯನ್ನು ಬದಲಾಯಿಸುತ್ತಾರೆ ಎಂದು ನೀವು ಎಂದಾದರೂ ಅರಿತುಕೊಂಡಿದ್ದೀರಾ? ಇದು ಏಕೆ ಸಂಭವಿಸುತ್ತದೆ? ಏಕೆಂದರೆ ಎಲ್ಲರೂ ಕೇವಲ ಮನುಷ್ಯರಲ್ಲ. ಕೆಲವು ಜನರು ಸಂದರ್ಭಗಳ ಸಂದೇಶವಾಹಕರಾಗಿ ಬರುತ್ತಾರೆ ಮತ್ತು ಅವರು ಬಂದಾಗ ಅವರು ಮೊದಲು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತಾರೆ, ನಂತರ ನಿಮ್ಮ ಅಭ್ಯಾಸಗಳನ್ನು, ನಂತರ ನಿಮ್ಮ ನಿರ್ಧಾರಗಳು ಮತ್ತು ನಂತರ ನಿಮ್ಮ ಇಡೀ ಜೀವನ. ಆದರೆ ಬದಲಾವಣೆ ಯಾವಾಗಲೂ ಅಬ್ಬರದಿಂದ ಬರುವುದಿಲ್ಲ. ಕೆಲವೊಮ್ಮೆ ಅದು ಸಂಪೂರ್ಣವಾಗಿ ಮೌನವಾಗಿ ಬರುತ್ತದೆ. ಅದಕ್ಕಾಗಿಯೇ ಅನೇಕ ಜನರು ಅದನ್ನು ಗುರುತಿಸುವುದಿಲ್ಲ. ಇದು ನೀವು ಮಾಡಬೇಕಾಗಿರುವುದು ನಿಮ್ಮ ಸುತ್ತಲೂ ನಡೆಯುತ್ತಿರುವ ಸಣ್ಣ ವಿಷಯಗಳಿಗೆ ಗಮನ ಕೊಡುವುದು. ಯಾರು ನಿಮ್ಮನ್ನು ಇದ್ದಕ್ಕಿದ್ದಂತೆ ನೋಡಿ ನಗುತ್ತಾರೆ? ಯಾವುದೇ ಕಾರಣವಿಲ್ಲದೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ಯಾರು ಕೇಳುತ್ತಾರೆ? ನಿಮ್ಮ ಹೃದಯಕ್ಕೆ ನೇರವಾಗಿ ಹೋಗುವ ಏನನ್ನಾದರೂ ಯಾರು ಹೇಳುತ್ತಾರೆ? ಈ ಘಟನೆಗಳಲ್ಲಿ ಯಾವುದಾದರೂ ಒಂದು ದೊಡ್ಡ ಚಿಹ್ನೆಗೆ ಸಂಬಂಧಿಸಿದೆ. ಅದನ್ನು ನಾವು ನಂತರ ಚರ್ಚಿಸುತ್ತೇವೆ. ನೀವು ಇನ್ನೂ ನಮ್ಮೊಂದಿಗಿದ್ದರೆ ದಯವಿಟ್ಟು ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ನಿಮ್ಮ ನಂಬಿಕೆಯೇ ನಿಮ್ಮ ದೊಡ್ಡ ಶಕ್ತಿ ಮತ್ತು ಈಗ ಏನೋ ಇದು ನನಗೆ ನಿಜವಾಗಿಯೂ ನಡೆಯುತ್ತಿದೆ ಎಂದು ನಿಮಗೆ ಅನಿಸಬಹುದು. ಇತ್ತೀಚೆಗೆ ಯಾವುದೋ ಅದೃಶ್ಯ ಶಕ್ತಿಯು ನಿಮ್ಮನ್ನು ಒಂದೇ ದಿಕ್ಕಿನಲ್ಲಿ ನಿರಂತರವಾಗಿ ತಳ್ಳುತ್ತಿದೆ ಸ್ನೇಹಿತರೆ ಎಂದು ನಿಮಗೆ ಹಲವು ಬಾರಿ ಅನಿಸಿರಬಹುದು. ನೀವು ಏನನ್ನಾದರೂ ಯೋಚಿಸುತ್ತೀರಿ, ಆದರೆ ಇದ್ದಕ್ಕಿದ್ದಂತೆ ಬೇರೆಯದೇ ಪರಿಸ್ಥಿತಿ ಉದ್ಭವಿಸುತ್ತದೆ. ನೀವು ಯಾರನ್ನಾದರೂ ಭೇಟಿಯಾಗುವ ಕಲ್ಪನೆಯನ್ನು ತ್ಯಜಿಸುತ್ತೀರಿ, ಆದರೂ ಹೇಗೋ ನೀವು ಅವರನ್ನು ಎದುರಿಸುತ್ತೀರಿ. ಇದು ಕೇವಲ ಕಾಕತಾಳೀಯವೇ ಅಥವಾ ಯಾವುದೋ ಅದೃಶ್ಯ ಯೋಜನೆ ಕೆಲಸದಲ್ಲಿಯೇ? ಈ ಪ್ರಶ್ನೆ ಇಂದಿನ ದೊಡ್ಡ ರಹಸ್ಯವಾಗಿದೆ ಮತ್ತು ಉತ್ತರ ಇನ್ನೂ ಬಹಿರಂಗಗೊಂಡಿಲ್ಲ. ಏಕೆಂದರೆ ನಾವು ಚರ್ಚಿಸಲಿರುವ ವ್ಯಕ್ತಿಯ ಮೊದಲ ಸುಳಿವು ನಿಮ್ಮ ಮುಂದೆ ಕಾಣಿಸಿಕೊಳ್ಳಲಿದೆ. ಹೌದು ಸ್ನೇಹಿತರೆ, ಈಗ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಶಾಂತವಾಗಿರಿಸಿ. ಏಕೆಂದರೆ ಬಹಿರಂಗಪಡಿಸಲಿರುವ ವಿಷಯಗಳು ಕಳೆದ ಕೆಲವು ದಿನಗಳ ನಿಮ್ಮ ಅನುಭವಗಳನ್ನು ಒಟ್ಟಿಗೆ ಜೋಡಿಸಬಹುದು. ಕೆಲವು ಘಟನೆಗಳು ಯಾವುದೇ ಕಾರಣವಿಲ್ಲದೆ ಪುನರಾವರ್ತನೆಯಾಗುತ್ತಿರುವುದನ್ನು ನೀವು ಗಮನಿಸಿರಬಹುದು. ಕೆಲವೊಮ್ಮೆ ಒಂದೇ ಹೆಸರು ಬೇರೆ ಬೇರೆ ಸ್ಥಳಗಳಲ್ಲಿ ಕೇಳಿಬರುತ್ತದೆ. ಕೆಲವೊಮ್ಮೆ ಒಂದು ಮುಖ ಪದೇ ಪದೇ ಮನಸ್ಸಿಗೆ ಬರುತ್ತದೆ. ಕೆಲವೊಮ್ಮೆ ಯಾವುದೇ ಅದೃಶ್ಯ ಶಕ್ತಿಯು ನಿಮ್ಮನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಕರೆದೊಯ್ಯಲು ಪ್ರಯತ್ನಿಸುತ್ತಿದೆ ಎಂದು ಭಾಸವಾಗುತ್ತದೆ. ಆದರೆ ನಿಮಗೆ ಏಕೆ ಅರ್ಥವಾಗುವುದಿಲ್ಲ? ಹೆಚ್ಚಿನ ಜನರು ತಪ್ಪು ಮಾಡುವುದು ಇಲ್ಲಿಯೇ. ಇದೆಲ್ಲವೂ ಕೇವಲ ಕಾಕತಾಳೀಯ ಎಂದು ಅವರು ಭಾವಿಸುತ್ತಾರೆ. ಆದರೆ ಇಲ್ಲ, ಪ್ರತಿಯೊಂದು ಕಾಕತಾಳೀಯು ಒಂದು ಸಂದೇಶವನ್ನು ಹೊಂದಿದೆ ಮತ್ತು ಇಂದಿನ ಸಂದೇಶವು ಇನ್ನೂ ಸಂಪೂರ್ಣವಾಗಿ ಬಹಿರಂಗಗೊಳ್ಳದ ವ್ಯಕ್ತಿಗೆ ಸಂಬಂಧಿಸಿದೆ. ಆದರೆ ಮೊದಲು ಬಹಳ ಮುಖ್ಯವಾದ ಎಚ್ಚರಿಕೆ, ಮುಂಬರುವ ದಿನಗಳಲ್ಲಿ ಹಳೆಯ ಸಂಪರ್ಕವು ಇದ್ದಕ್ಕಿದ್ದಂತೆ ಮತ್ತೆ ಕಾಣಿಸಿಕೊಂಡರೆ, ಅದು ಸ್ನೇಹಿತ, ಸಂಬಂಧಿ, ನೆರೆಹೊರೆಯವರು ಅಥವಾ ನೀವು ವರ್ಷಗಳ ಹಿಂದೆ ಮಾತನಾಡುವುದನ್ನು ನಿಲ್ಲಿಸಿದ ಯಾರೋ ಆಗಿರಬಹುದು. ಯೋಚಿಸದೆ ಅದನ್ನು ತಳ್ಳಿ ಹಾಕಬೇಡಿ. ಏಕೆ? ಉತ್ತರ ಈಗ ಅಲ್ಲ. ಏಕೆಂದರೆ ನಾನು ಈಗ ಎಲ್ಲವನ್ನು ಬಹಿರಂಗಪಡಿಸಿದರೆ ಮುಂದಿರುವ ದೊಡ್ಡ ರಹಸ್ಯವು ಅದರ ಪ್ರಭಾವವನ್ನು ಕಳೆದುಕೊಳ್ಳುತ್ತದೆ. ಅದಕ್ಕಾಗಿ ತಾಳ್ಮೆ ಈಗ ನಿಮಗೆ ದೊಡ್ಡ ಪರೀಕ್ಷೆಯಾಗಿದೆ. ನೀವು ನಿಮ್ಮ ಪೂರ್ಣ ಹೃದಯದಿಂದ ಕೇಳುತ್ತಿದ್ದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ಮತ್ತೆ ಅಂತಹ ಒಂದು ಆಳವಾದ ನಿಗೂಢ ವಿಷಯಗಳನ್ನು ಮೆಚ್ಚುತ್ತೀರಿ ಎಂದು ನಮಗೆ ತೋರಿಸುತ್ತದೆ. ಮತ್ತು ನೀವು ಇನ್ನೂ ನಮ್ಮ ಕುಟುಂಬದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ. ನೀವು ಎಂದಾದರೂ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಲು ಬಯಸಿದ್ದೀರಿ, ಆದರೆ ಇನ್ನೊಬ್ಬ ವ್ಯಕ್ತಿಯು ಕೇಳದೆ ತಮ್ಮದೇ ಆದ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರಾ? ಅದು ಸಂಭವಿಸದಿದ್ದರೆ ದುಃಖಿಸಬೇಡಿ. ಏಕೆಂದರೆ ಕೆಲವೊಮ್ಮೆ ದೇವರು ನಮ್ಮನ್ನು ಜನಸಂದಣಿಯಿಂದ ಬೇರ್ಪಡಿಸುತ್ತಾನೆ. ಇದರಿಂದ ನಾವು ಸರಿಯಾದ ಜನರನ್ನು ತಲುಪಬಹುದು ಮತ್ತು ಆ ಸರಿಯಾದ ಜನರು ಜೀವನದ ದೊಡ್ಡ ದಿಕ್ಕನ್ನು ಬದಲಾಯಿಸುತ್ತಾರೆ. ಆ ವ್ಯಕ್ತಿಯ ಇನ್ನೂ ಬಹಿರಂಗಗೊಂಡಿಲ್ಲ, ಏಕೆಂದರೆ ಸಮಯ ಇನ್ನೂ ಬಂದಿಲ್ಲ. ಮೊದಲು ನೀವು ಇನ್ನೊಂದು ಚಿಹ್ನೆಯನ್ನು ಗುರುತಿಸಬೇಕು. ಇಂದು ಅಥವಾ ಮರುದಿನ ಸಂಜೆ ಸೂರ್ಯ ಮುಳುಗಲು ಪ್ರಾರಂಭಿಸಿದಾಗ ಮತ್ತು ವಾತಾವರಣ ನಿಧಾನವಾಗಿ ಶಾಂತವಾದಾಗ, ಆ ಕ್ಷಣದಲ್ಲಿ ಒಬ್ಬ ನಿರ್ದಿಷ್ಟ ವ್ಯಕ್ತಿಯ ಆಲೋಚನೆ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿಗೆ ಬರುತ್ತದೆ. ನೀವು ತಿಂಗಳುಗಟ್ಟಲೆ ಅವರ ಬಗ್ಗೆ ಯೋಚಿಸದೇ ಇರಬಹುದು, ಆದರೆ ಆ ಕ್ಷಣದಲ್ಲಿ ಅವರ ಮುಖವು
ಕಾರಣವಿಲ್ಲದೆ ಕಾಣಿಸಿಕೊಳ್ಳುತ್ತದೆ. ಅದನ್ನು ನಿರ್ಲಕ್ಷಿಸಬೇಡಿ. ಕಥೆಯ ಪ್ರಮುಖ ಎಳೆ ಇಲ್ಲಿಯೇ ಸಂಪರ್ಕ ಹೊಂದಿದೆ ಮತ್ತು ಇದು ಈಗಾಗಲೇ ನಿಮಗೆ ಸಂಭವಿಸಿದರೆ ನಂತರ ಘಟನೆಗಳು ಕ್ರಮೇಣ ಆ ದಿಕ್ಕಿನಲ್ಲಿ ಚಲಿಸುತ್ತಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಆದರೆ ನಿರೀಕ್ಷಿಸಿದ ದೊಡ್ಡ ತಿರುವು ಇನ್ನೂ ಬರಬೇಕಿದೆ, ಏಕೆಂದರೆ ಇಲ್ಲಿಯವರೆಗೆ ನಾನು ಚಿಹ್ನೆಗಳು ಬಗ್ಗೆ ಮಾತ್ರ ಮಾತನಾಡಿದ್ದೇನೆ. ಚಿಹ್ನೆಗಳು ಎಂದಿಗೂ ನೇರ ಉತ್ತರಗಳನ್ನು ನೀಡುವುದಿಲ್ಲ. ಅವು ಬಾಗಿಲನ್ನು ಮಾತ್ರ ತೋರಿಸುತ್ತದೆ. ಬಾಗಿಲು ತೆರೆಯುವುದು ನಿಮ್ಮ ಕೈಯಲ್ಲಿದೆ. ಅದಕ್ಕಾಗಿಯೇ ಒಂದೇ ಪರಿಸ್ಥಿತಿಯಲ್ಲಿರುವ ಇಬ್ಬರು ಜನರು ವಿಭಿನ್ನ ಭವಿಷ್ಯವನ್ನು ಹೊಂದಬಹುದು. ಒಬ್ಬ ವ್ಯಕ್ತಿಯು ಚಿಹ್ನೆಯನ್ನು ಗುರುತಿಸುತ್ತಾನೆ, ಇನ್ನೊಬ್ಬರು ಅವನನ್ನು ನಿರ್ಲಕ್ಷಿಸುತ್ತಾರೆ ಮತ್ತು ವರ್ಷಗಳ ನಂತರ ಅವರ ಮಾರ್ಗಗಳು ಸಂಪೂರ್ಣವಾಗಿ ವಿಭಿನ್ನವಾಗಿ ಕಾಣುತ್ತದೆ. ನೀವು ಇಲ್ಲಿಯೇ ನಿಮ್ಮ ನಂಬಿಕೆ ಮತ್ತು ಸಕಾರಾತ್ಮಕ ಮನೋಭಾವವು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಶಕ್ತಿಯನ್ನು ನಿಮಗೆ ನೀಡುತ್ತದೆ. ನೀವು ಬಹುಶಃ ಯಾರಿಂದಲೂ ಕೇಳಿರದ ವಿಷಯ ಇಲ್ಲಿದೆ. ಜೀವನವನ್ನು ಬದಲಾಯಿಸುವ ಘಟನೆಗಳು ಯಾವಾಗಲೂ ದೊಡ್ಡ ಸಂಭ್ರಮದೊಂದಿಗೆ ಬರುವುದಿಲ್ಲ. ಅವು ಸಾಮಾನ್ಯವಾಗಿ ಸಾಮಾನ್ಯ ರೂಪಗಳಲ್ಲಿ ಬರುತ್ತದೆ. ಒಂದು ಸಣ್ಣ ಸಂಭಾಷಣೆ, ಒಂದು ಆಕಸ್ಮಿಕ ಭೇಟಿ, ಒಂದು ಕೇಳಿ ಬಂದ ವಾಕ್ಯ ಅಥವಾ ಯಾರಾದರೂ ನಿಮ್ಮನ್ನು ನಗುತ್ತಾ ನೋಡುತ್ತಾರೆ. ಇವು ಜನರು ಲಘುವಾಗಿ ಪರಿಗಣಿಸಿ ಮುಂದುವರಿಯುವ ಕ್ಷಣಗಳು. ಆದರೆ ಯಾರ ಭವಿಷ್ಯ ಬದಲಾಗುತ್ತದೆಯೋ ಅವರು ಈ ಕ್ಷಣಗಳನ್ನು ಗುರುತಿಸುತ್ತಾರೆ ಮತ್ತು ಬಹುಶಃ ಇಲ್ಲಿ ಎಲ್ಲೋ ಒಂದು ನಿಮ್ಮ ಜೀವನದಲ್ಲಿ ತಿರುವು ಇರುತ್ತದೆ. ಆದರೆ ಆ ವ್ಯಕ್ತಿ ಯಾರೆಂದು ಯೋಚಿಸಬೇಡಿ, ಏಕೆಂದರೆ ಈಗ ನಿಮ್ಮ ಮನಸ್ಸು ಊಹೆಗಳನ್ನು ಮಾಡುತ್ತದೆ ಮತ್ತು ಊಹೆಗಳನ್ನು ಹೆಚ್ಚಾಗಿ ಸತ್ಯದಿಂದ ದೂರವಿರಿಸುತ್ತದೆ. ತಾಳ್ಮೆಯಿಂದಿರಿ, ಸತ್ಯವು ತನ್ನನ್ನು ತಾನೇ ಬಹಿರಂಗಪಡಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ನಿಮ್ಮ ಜೀವನದಲ್ಲಿ ನೀವು ಸ್ವಲ್ಪ ಸಮಯದಿಂದ ಎದುರಿಸಿದ ಅಡೆತಡೆಗಳು ಶಾಶ್ವತವಾಗಿರಲಿಲ್ಲ. ಅವು ನಿಮ್ಮನ್ನು ಸಿದ್ಧಪಡಿಸುತ್ತಿದ್ದವು. ಬಿಲ್ಲಿನಿಂದ ಹೊಡೆದ ಬಾಣವು ಹಿಂದಕ್ಕೆ ಎಳೆಯದೆ ಮುಂದಕ್ಕೆ ಚಲಿಸುವುದಿಲ್ಲ. ಅದೇ ರೀತಿ ಜೀವನವು ಆಗಾಗ್ಗೆ ನಮ್ಮನ್ನು ಹಿಂದಕ್ಕೆ ತಳ್ಳುತ್ತದೆ. ಇದರಿಂದ ಸರಿಯಾದ ಸಮಯ ಬಂದಾಗ ಅದು ನಮ್ಮನ್ನು ಮುಂದಕ್ಕೆ ತಳ್ಳುತ್ತದೆ. ಬಹುಶಃ ಇದಕ್ಕಾಗಿಯೇ ನೀವು ಇದು ನನಗೆ ಹೇಗೆ ಆಗುತ್ತಿದೆ ಎಂದು ಆಶ್ಚರ್ಯಪಡುತ್ತಿರಬಹುದು. ಈ ಪ್ರಶ್ನೆಗೆ ಉತ್ತರ ನಿಧಾನವಾಗಿ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ, ಆದರೆ ಈ ಉತ್ತರದ ಪ್ರಮುಖ ಭಾಗ ಉಳಿದಿದೆ ಮತ್ತು ನನ್ನನ್ನು ನಂಬಿರಿ, ಅದು ಕಾಣಿಸಿಕೊಂಡಾಗ ನೀವು ಅನೇಕ ಹಿಂದಿನ ಘಟನೆಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಈಗ ನಿಮ್ಮ ಸುತ್ತಲಿನ ಜನರನ್ನು ಬಹಳ ಎಚ್ಚರಿಕೆಯಿಂದ ಗಮನಿಸಿ, ಏಕೆಂದರೆ ಅವರಲ್ಲಿ ಯಾರು ನಿಮ್ಮ ಜೀವನದಲ್ಲಿ ಕೇವಲ ಸಾಂದರ್ಭಿಕ ಪರಿಚಯವಾಗಿ ಬಂದಿಲ್ಲ. ಅವರ ಆಗಮನದ ಉದ್ದೇಶ ಅದಕ್ಕಿಂತ ದೊಡ್ಡದಾಗಿದೆ. ಆದರೆ ಆ ಉದ್ದೇಶ ಏನು ಎಂದು ರಹಸ್ಯ ಇನ್ನು ಸಂಪೂರ್ಣ ಬಹಿರಂಗಗೊಂಡಿಲ್ಲ. ಈ ಬದಲಾವಣೆ ಇದ್ದಕ್ಕಿದ್ದಂತೆ ಸಂಭವಿಸುವುದಿಲ್ಲ, ಆದರೆ ನೀವು ಅದರ ಲಕ್ಷಣಗಳನ್ನು ಶೀಘ್ರದಲ್ಲೇ ನೋಡಲು ಪ್ರಾರಂಭಿಸುತ್ತೀರಿ. ನೀವು ಇಲ್ಲಿಯವರೆಗೂ ಸಂಪರ್ಕದಲ್ಲಿದ್ದರೆ ತುಂಬ ಧನ್ಯವಾದಗಳು. ದಯವಿಟ್ಟು ಈ ಮಾತನ್ನು ಪೂರ್ತಿಯಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ಪಾಠವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮುಂಬರುವ ದಿನಗಳು ನಿಮಗೆ ಹೆಚ್ಚು ಸಮತೋಲಿತ ಮತ್ತು ಶುಭಕರವಾಗಬಹುದು. ಇದನ್ನೆಲ್ಲ ಕೇಳಿದಾಗ ಇದು ಕೇವಲ ಒಂದು ಸರಳ ಸಂದೇಶದಂತೆ ನಿಮಗೆ ಅನಿಸಬಹುದು, ಆದರೆ ಕೆಲವು ದಿನಗಳ ನಂತರ ನೀವು ಹಿಂತಿರುಗಿ ನೋಡಿದಾಗ ಇಂದು ನೀವು ಪಡೆದ ಎಚ್ಚರಿಕೆಯು ನಿಮ್ಮನ್ನು ಒಂದು ದೊಡ್ಡ ಸಮಸ್ಯೆಯಿಂದ ರಕ್ಷಿಸಿದೆ ಎಂದು ನೀವು ಅರಿತುಕೊಳ್ಳುವಿರಿ. ಈ ಇಡೀ ಭಾಷಣದ ಅಂತಿಮ ರಹಸ್ಯವಾಗಿತ್ತು. ಆರಂಭದಿಂದಲೂ ನೀವು ಕೇಳಿದ ಸಂಕೇತಗಳ ಸಾರವೆಂದರೆ ಮುಂಬರುವ ಕಾಲದಲ್ಲಿ ನಿಮ್ಮ ತಾಳ್ಮೆ, ನಿಮ್ಮ ಮಾತು ಮತ್ತು ನಿಮ್ಮ ನಿರ್ಧಾರಗಳು ಅಂತಿಮ ಪರೀಕ್ಷೆಗೆ ಒಳಗಾಗುವ ಕ್ಷಣಗಳನ್ನು ನೀವು ಎದುರಿಸಬಹುದು. ನೀವು ನಿಮ್ಮ ಕೋಪವನ್ನು ನಿಯಂತ್ರಿಸಿದರೆ ಮತ್ತು ಯಾವುದೇ ಹಠಾತ್ ವಿವಾದಕ್ಕೆ ಸಿಲುಕುವುದನ್ನು ತಪ್ಪಿಸಿದರೆ, ನೀವು ಯಾವುದೇ ದಾಖಲೆ, ವಹಿವಾಟು ಅಥವಾ ಭರವಸೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದರೆ, ನಿಮ್ಮ ಕುಟುಂಬವನ್ನು ತ್ಯಜಿಸದಿದ್ದರೆ, ಕಷ್ಟಕರ ಸಂದರ್ಭಗಳು ಸಹ ನಿಮಗೆ ಪಾಠವಾಗಿ ಕೊನೆಗೊಳ್ಳಬಹುದು. ಸತ್ಯ, ಕಠಿಣ ಪರಿಶ್ರಮ, ಸಂಯಮ ಮತ್ತು ಸಮಾನತೆ ಮೇಲುಗೈ ಸಾಧಿಸುವ ಮನೆಗಳಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದಗಳು ಉತ್ತಮವಾಗಿ ಸಂರಕ್ಷಿಸಲ್ಪಡುತ್ತವೆ. ಅದು ನಿಮ್ಮ ಸ್ವಂತ ಅಂಗಡಿಯಾಗಿರಲಿ ಅಥವಾ ನಿಮ್ಮ ಜೀವನವಾಗಿರಲಿ, ನೀವು ನಿಮ್ಮ ಸ್ವಂತ ಬುದ್ಧಿಕೆಯನ್ನು ಅನುಸರಿಸಬೇಕು. ಬೇರೆಯವರ ಆಜ್ಞೆಗಳನ್ನು ನೀವು ನಿಮ್ಮ ಕಾರ್ಯಗಳನ್ನು ನಂಬಿದರೆ, ನಿಮ್ಮ ಕಾರ್ಯಗಳನ್ನು ನಂಬಿರಿ. ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ನಿಮ್ಮ ದೇವರಲ್ಲಿ ವಿಶೇಷವಾಗಿ ನಿಮ್ಮ ಕಾರ್ಯಗಳಿಗೆ ಅನುಗುಣವಾಗಿ ಪ್ರತಿಫಲವನ್ನು ನೀಡುತ್ತಾರೆ. ಖಂಡಿತ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಇದನ್ನು ಪಾಲಿಸಿದರೆ ಲಕ್ಷ್ಮೀ ದೇವಿಯು ಖಂಡಿತ ಒಲಿಯುತ್ತಾಳೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶ್ರೀಮಂತಿಕೆ ಅನ್ನೋದು ಬರಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು.